ನಮಸ್ಕಾರ ಪ್ರೀತಿಯ ಬಂಧುಗಳೇ, ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಸರ್ಗ 28. ವಿಶ್ವಾಮಿತ್ರನು ರಾಮನಿಗೆ ಅಸ್ತ್ರೋಪಸಂಹಾರ ಮಂತ್ರಗಳನ್ನು ಉಪದೇಶಿಸಿದುದು. ಅಸ್ತ್ರಗಳೆಲ್ಲವನ್ನು ಪರಿಗ್ರಹಿಸಿ ಶುಚಿರ್ಭೂತನಾಗಿ ಮುಖದಲ್ಲಿ ಸಂತೋಷವನ್ನು ಬೀರುತ್ತಾ ರಾಮನು ವಿಶ್ವಾಮಿತ್ರರನ್ನು ಹಿಂಬಾಲಿಸಿ ಪ್ರಯಾಣವನ್ನು ಮಾಡಿದನು. ಹಾಗೆ ಹೋಗುತ್ತಿರುವಾಗಲೇ ವಿಶ್ವಾಮಿತ್ರನನ್ನು ಕುರಿತು, ಎಲೈ ಭಗವನ್, ದೇವತೆಗಳೂ ಕೂಡ ಎದುರಿಸಲಾಗದ ಅಸ್ತ್ರಗಳನ್ನು ಪರಿಗ್ರಹಿಸಿದ್ದೇನೆ. ಅಸ್ತ್ರಗಳನ್ನು ಹಿಂದಕ್ಕೆ ತೆಗೆದುಕೊಳ್ಳುವ ಉಪಸಂಹಾರದ ವಿವರವನ್ನು ನನಗೆ ತಿಳಿಸಬೇಕು ಎಂದು ಪ್ರಾರ್ಥಿಸಿದನು. ರಾಮನು ಹೀಗೆ ಪ್ರಾರ್ಥಿಸಲು ವಿಶ್ವಾಮಿತ್ರ ಮಹರ್ಷಿಯು ಧೈರ್ಯದಿಂದ ಶುಚಿರ್ಭೂತನಾಗಿ ನಿಯಮಗಳಿಗನುಸಾರವಾಗಿ ಉಪಸಂಹಾರ ಮಂತ್ರಗಳನ್ನು ಉಪದೇಶಿಸಿದನು. ಎಲೈ ರಾಘವನೇ, ಸತ್ಯವಂತ, ಸತ್ಯಕೀರ್ತಿ, ದೃಷ್ಟ, ರಭಸ, ಪ್ರತಿಹಾರತರ, ಪರಾನ್ಮುಖ, ಅವಾನ್ಮುಖ, ಲಕ್ಷಾಕ್ಷ, ವಿಷಮ, ದೃಢನಾಭ, ಸುನಾಭಕ, ದಶಾಕ್ಷ, ಶತವಕ್ತ್ರ, ದಶಶೀರ್ಷ, ಶತೋದರ, ಪದ್ಮನಾಭ, ಮಹಾನಾಭ, ದುಂದುನಾಭ, ಸುನಾಭಕ, ಜ್ಯೋತಿಷ, ಕೃಶನ ಅಥವಾ ಶಕುನ, ನೈರಾಶ್ಯ, ವಿಮಲ, ಯೋಗಂಧರ, ಹರಿದ್ರ, ದೈತ್ಯ, ಪ್ರಮಥನ, ಶುಚಿರ್ಬಾಹು, ಮಹಾಬಾಹು, ನಿಷ್ಕುಲಿ, ವಿರುಚಿ, ಶಾರ್ಚಿಮಾಲಿ, ಧೃತಿರ್ಮಾಲಿ, ವೃತ್ತಿಮಾನ್, ರುಚಿರ, ಪಿತೃ, ಸೌಮನಸ, ವಿಧೂತ, ಮಕರ, ಕರವೀರಕರ, ಧನ, ಧಾನ್ಯ, ಕಾಮರೂಪ, ಕಾಮರುಚಿ, ಮೋಹ, ಆವರಣ, ಜೃಂಬಕ, ಸರ್ವನಾಭ, ಸಂತಾನ, ವರಣ ಎಂಬ ತೇಜೋಮಯರು, ಕಾಮರೂಪಿಗಳೂ ಆದ ವೃಷಾಶ್ವರ, ಪುತ್ರರೂಪಿಗಳಾದ ಉಪಸಂಹಾರ ಮಂತ್ರಗಳನ್ನು ಪರಿಗ್ರಹಿಸು. ನನ್ನಿಂದ ಇವುಗಳನ್ನು ಪಡೆಯಲು ನೀನು ಸತ್ಪಾತ್ರನಾಗಿರುವೆ. ರಾಘವ, ನಿನಗೆ ಮಂಗಳವಾಗಲಿ ಎಂದನು. ರಾಮನು ಸಂತೋಷಚಿತ್ತನಾಗಿ ಹಾಗೇ ಆಗಲಿ ಎನ್ನುತ್ತಾ ಆ ಮಂತ್ರ ಸಮುದಾಯವನ್ನು ಸ್ವೀಕರಿಸಿದನು. ಅವುಗಳೆಲ್ಲವೂ ದಿವ್ಯವಾದ ಪ್ರಕಾಶಮಾನವಾದ ದೇಹಗಳನ್ನು ಧರಿಸಿ ಸುಖಪ್ರದಗಳಾಗಿ ರಾಮನ ಬಳಿ ಬಂದು ನಿಂತವು. ಅವುಗಳಲ್ಲಿ ಕೆಲವು ಕೆಂಡಗಳಂತೆಯೂ, ಕೆಲವು ಹೊಗೆಗಳಂತೆಯೂ, ಕೆಲವು ಚಂದ್ರಸೂರ್ಯರಂತೆಯೂ ಇದ್ದವು. ಅವೆಲ್ಲವೂ ಕೈಗಳನ್ನು ಜೋಡಿಸಿಕೊಂಡು ನಮ್ರತೆಯಿಂದ ರಾಮನನ್ನು ಕುರಿತು, ಎಲೈ ನರಶ್ರೇಷ್ಠನೇ, ನಮ್ಮಿಂದ ಏನಾಗಬೇಕೆಂದು ಅಪ್ಪಣೆ ಮಾಡು ಎಂದು ಮಧುರವಾದ ನುಡಿಗಳಿಂದ ಹೇಳಿದವು. ರಘುನಂದನನು ಅವುಗಳನ್ನು ಕುರಿತು, ಕೆಲಸ ಒದಗಿದಾಗ ನನ್ನ ಮನಸ್ಸಿನ ಇಚ್ಛೆಯಂತೆ ನೀವುಗಳು ನಡೆದುಕೊಂಡು ನನಗೆ ಸಹಾಯ ಮಾಡಿರಿ. ಈಗ ನೀವು ಇಷ್ಟ ಬಂದಂತೆ ಹೋಗಬಹುದು ಎಂದನು. ಅವುಗಳೆಲ್ಲವೂ ಹಾಗೇ ಆಗಲಿ ಎಂದು ರಾಮನಿಗೆ ಹೇಳಿ ರಾಮನನ್ನು ಪ್ರದಕ್ಷಿಣೆ ಮಾಡಿ ಬಂದ ರೀತಿಯಲ್ಲಿಯೇ ಹೊರಟು ಹೋದವು. ಬ್ರಹ್ಮಜ್ಞಾನಿಯಾದ ವಿಶ್ವಾಮಿತ್ರನ ಅಪ್ಪಣೆಯ ಪ್ರಕಾರ ತೇಜಸ್ವಿಯಾದ ರಾಮನು ಅನಂತರ ಆ ದಿವ್ಯಾಸ್ತ್ರಗಳ ಒಂದೊಂದು ಪ್ರಯೋಗವನ್ನು, ಉಪಸಂಹಾರವನ್ನು ಲಕ್ಷ್ಮಣನಿಗೆ ಸಂತೋಷದಿಂದ ಉಪದೇಶಿಸಿದನು. ಅನಂತರ ಮುಂದಕ್ಕೆ ಪ್ರಯಾಣ ಮಾಡುತ್ತಾ ರಾಮನು ವಿಶ್ವಾಮಿತ್ರ ಮಹರ್ಷಿಯನ್ನು ಕುರಿತು ಮಧುರವಾಗಿಯೂ ಸ್ನೇಹಪೂರಿತವಾಗಿಯೂ ಇರುವ ಮಾತುಗಳಿಂದ ಪ್ರಶ್ನಿಸಲಾರಂಭಿಸಿದನು. ಎದುರಿಗೆ ಕಾಣುವ ಬೆಟ್ಟದ ಬಳಿ ಮೇಘದೋಪಾದಿಯಲ್ಲಿ ಒತ್ತಾಗಿರುವ ಗಿಡಗಳ ಗುಂಪು ಇಲ್ಲಿಂದಲೇ ಪ್ರಕಾಶಿಸುತ್ತಿದೆ. ಅದು ಯಾವ ಸ್ಥಳವೆಂದು ತಿಳಿಯಲು ನನಗೆ ತುಂಬ ಕುತೂಹಲವಾಗಿದೆ. ಆ ವನವು ರಮ್ಯವಾಗಿ ಮನಸ್ಸನ್ನು ಆಕರ್ಷಿಸುತ್ತಿದೆ. ಅನೇಕ ವಿಧವಾದ ಮೃಗಗಳಿಂದ ಕೂಡಿ ನಾನಾ ಬಗೆಯ ಇಂಪಾದ ಧ್ವನಿಯುಳ್ಳ ಪಕ್ಷಿಗಳಿಂದ ಅಲಂಕೃತವಾಗಿದೆ. ಎಲೈ ಮುನಿವರ್ಯನೇ, ಈ ದೇಶದ ಸೌಮ್ಯ ಭಾವವನ್ನು ನೋಡಿದರೆ ರೋಮಾಂಚವರ್ಧಕವಾಗಿದ್ದ ತಾಟಕ ವನವನ್ನು ದಾಟಿ ಬಂದಿದ್ದೇವೆಂದು ಕಾಣುತ್ತದೆ. ಇದು ಯಾರ ಆಶ್ರಮ ಸ್ಥಾನ? ಎಲೈ ಭಗವನ್, ಎಲ್ಲವನ್ನೂ ನನಗೆ ಅರುಹು. ಎಲೈ ಪೂಜ್ಯನಾದ ಮಹರ್ಷಿಯೇ, ನಿನ್ನ ಯಜ್ಞಕ್ಕೆ ವಿಘ್ನವನ್ನು ಮಾಡುವುದಕ್ಕಾಗಿ ದುರಾತ್ಮರು, ಪಾಪಿಗಳು, ಬ್ರಾಹ್ಮಣ ಹತ್ಯಕಾರಿಗಳು ಆದ ಆ ದುಷ್ಟರು ಬರತಕ್ಕ ಪ್ರದೇಶವು ಯಾವುದು? ಎಲೈ ಬ್ರಹ್ಮಜ್ಞನೇ, ನಿನ್ನ ಯಜ್ಞಕ್ರಮವನ್ನು ರಕ್ಷಿಸುತ್ತಾ ನಾನು ರಾಕ್ಷಸರನ್ನು ಕೊಲ್ಲಬೇಕಾದ ಸ್ಥಳವಾವುದು? ಎಲೈ ಮುನಿವರ್ಯನೇ, ಇದೆಲ್ಲ ವೃತ್ತಾಂತವನ್ನು ನಾನು ಕೇಳಲಿಚ್ಛಿಸುವೆನು. ಬಂಧುಗಳೇ, ರಾಮನ ಪ್ರಶ್ನೆಗೆ ವಿಶ್ವಾಮಿತ್ರ ಏನು ಉತ್ತರಗಳನ್ನು ಕೊಡುತ್ತಾನೆ ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.